ಫ್ರೆಂಡ್ಸ್, ಇದು ನಮ್ಮ ತಮ್ಮನ ಮದುವೆ ವಿಡಿಯೋ ಆಗಿರುತ್ತೆ. ನಿಮಗೆ ಗೊತ್ತಿರೋ ಪ್ರಕಾರ ನಾನು ಯಾವಾಗಲೂ ಮೀಶೋ ಕಲೆಕ್ಷನ್ಸ್ದೇ ವಿಡಿಯೋನ ಮಾಡ್ತಾ ಇದ್ದೆ. ಆ್ಯಕ್ಚುಲಿ ಇವತ್ತು ನಾನು ಮದುವೆಗೆ ವೇರ್ ಮಾಡಿರೋ ಸ್ಯಾರಿ ಆಗಿರ್ಬೋದು, ಬ್ಲೌಸ್ ಆಗಿರ್ಬೋದು, ಅಥವಾ ಇನ್ನು ಮುಂದೆ ನೋಡ್ತೀರಾ ನನ್ನ ಡ್ರೆಸ್ ಕಲೆಕ್ಷನ್ಸ್ ಎಲ್ಲ ಕೂಡ ನಾನು ಮೀಶೋದಲ್ಲೇ ಪರ್ಚೇಸ್ ಮಾಡಿರೋದು. ಸೊ ಹಾಗಾಗಿ ಮದುವೆ ವಿಡಿಯೋದ್ರೊಳಗಡೆ ಈ ಮೀಶೋ ಕಲೆಕ್ಷನ್ಸ್ ತೋರಿಸ್ಬಿಟ್ರೆ ಖಂಡಿತವಾಗ್ಲೂ ನಿಮಗೂ ಇಷ್ಟ ಆಗತ್ತೆ ಅಂತ ಹೇಳಿಬಿಟ್ಟು ನಾನು ಈ ರೀತಿ ವಿಡಿಯೋ ಶೂಟ್ ಮಾಡ್ಕೊಂಡಿದ್ದೀನಿ. ಸೊ ಇವತ್ತೇನು ನೀವು ನೋಡ್ತಾ ಇದ್ದೀರಾ ಅಲ್ವಾ, ಈಗ ನಾನು ಹಾಕಿದ್ದೀನಲ್ವಾ ಈ ಸ್ಯಾರಿ, ಸೊ ಒಂಥರ ಟಿಶ್ಯೂ ಸಿಲ್ಕ್ ಸ್ಯಾರಿ ಅಂತ ಹೇಳಿ ಕರೀತಾರೆ ಇದನ್ನು. ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತಲೇ ಹೇಳ್ಬೋದು. ಫುಲ್ ಡೀಟೇಲಾಗಿ ತೋರಿಸ್ತಾ ಇದ್ದೀನಿ ನೋಡಿ. ಬಾರ್ಡರ್ ನೋಡಿ ಯಾವ ರೀತಿ ಬಂದಿದೆ. ಈ ಸ್ಯಾರಿ ಒಂಥರ ಡಬಲ್ ಕಲರ್ ಕಾಣಿಸುತ್ತೆ, ಲೈಕ್ ಜೀರಿಂಬೆ ಕಲರ್ ಅಂತ ಹೇಳ್ತಾರೆ ಗೊತ್ತಾ, ಸೊ ಆ ರೀತಿ ಕಾಣಿಸುತ್ತೆ. ಇದು ಸ್ಯಾರಿ ಯಾವ ರೀತಿ ಇದೆಯೋ ಅದೇ ಥರ ಬ್ಲೌಸ್ ಬಂದಿತ್ತು, ಚೆನ್ನಾಗಿತ್ತು ಬ್ಲೌಸ್ ಪೀಸ್ ಕೂಡ. ಬಟ್ ನನಗೆ ಸ್ಯಾರಿನಲ್ಲೇ ಬಂದಿರುವಂಥ ಬ್ಲೌಸ್ ಪೀಸ್ನ ಹೋಲಿಸ್ಕೊಂಡ್ಬಿಟ್ರೆ ಒಂಥರ ಸಿಂಪಲ್ ಆಗಿ ಕಾಣಿಸುತ್ತೆ ಅಂತ ನನಗೆ ಅನ್ಸುತ್ತೆ. ಸೊ ಹಾಗಾಗಿ ನಾನು ಎಕ್ಸ್ಟ್ರಾ ಬ್ಲೌಸ್ ಪೀಸ್ನ ತಗೊಂಡು ಈ ರೀತಿಯಾಗಿ ಸ್ಟಿಚ್ ಮಾಡಿಸ್ತೀನಿ. ಸೊ ಇವತ್ತು ಹಾಕಿರೋ ಬ್ಲೌಸ್ ಕೂಡ ನಂದು ಮೀಶೋದೇನೆ. ಆ್ಯಂಡ್ ಸ್ಯಾರಿ ಪ್ರೈಸ್ ಬಂದು ಕೇವಲ 979 ರೂಪಾಯಿ ಅಷ್ಟೇ. ಸೊ ನೋಡಿದವ್ರು ಎಲ್ಲರೂ ಕೂಡ ಒಂದು 4,000 ಕೊಟ್ರಾ, 6,000 ಕೊಟ್ರಾ, ಸೊ ಈ ರೀತಿಯಾಗಿ ಕೇಳ್ತಾ ಇದ್ರು. ಖಂಡಿತವಾಗ್ಲೂ ಈಗ ನಿಮಗೂ ಹಂಗೆ ಅನ್ನಿಸ್ತಾ ಇರುತ್ತೆ ಅಲ್ವಾ, ಎಷ್ಟು ಕಾಸ್ಟ್ಲಿ ಸ್ಯಾರಿ ಇರ್ಬೋದೇನೋ ಅಂದ್ಬಿಟ್ಟು. ಖಂಡಿತವಾಗ್ಲೂ ಇಲ್ಲ, ತುಂಬ ಕಡಿಮೆ, ಜಸ್ಟ್ 979 ರುಪೀಸ್ಗೆ ನಾನು ಮೀಶೋದಲ್ಲಿ ತೊಗೊಂಡಿದ್ದೀನಿ. ನಿಜವಾಗ್ಲೂ ಅಂಗಡಿಗಳಲ್ಲಿ ಇಷ್ಟು ಚೆನ್ನಾಗಿರೋ ಸ್ಯಾರಿ ಎಲ್ಲ ಒಂದು 3,000 ರೂಪಾಯಿ ಆದರೂ ಹೇಳ್ತಾರೆ. ಆ್ಯಂಡ್ ಈ ಬ್ಲೌಸ್ ಪೀಸ್ ಕೂಡ ತಗೊಂಡೆ ಅಂತ ಹೇಳಿದೆ ಅಲ್ವಾ, 1,073 ರೂಪಾಯಿ, 1,000 ರೂಪಾಯಿ ಅನ್ಕೊಳ್ಳೋಣ. ಸೊ ಈ ರೀತಿ ಬ್ಲೌಸ್ ಪೀಸ್ನ ತಗೊಂಡು ನಾನು ಮ್ಯಾಚ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಅದೇ ರೀತಿ ಮಾಡ್ತೀನಿ. ಈಗ ಒಂದು ಬ್ಲೌಸ್ ನಾನು ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ ಅಲ್ವಾ, ಬ್ಲೌಸ್ ಪೀಸ್ ತಗೊಂಡು ಇದನ್ನ ಬೇರೆ ಬೇರೆ ಸ್ಯಾರಿಗೂ ಮ್ಯಾಚ್ ಮಾಡ್ತೀನಿ. ಇದು ಬಂದು ನನ್ನ ಹಸ್ಬೆಂಡು. ಸೊ ಯಾವ ವಿಡಿಯೋದಲ್ಲೂ ಅವ್ರು ಕಾಣಿಸ್ಕೊಳ್ಳೋದೇ ಇಲ್ಲ, ಇವತ್ತೆಲ್ಲೋ ಕಾಣಿಸ್ಕೊಂಡಿದ್ದಾರೆ. ಆ್ಯಂಡ್ ನೋಡಿ, ನಾನು ಬ್ಲೌಸ್ ವೇರ್ ಮಾಡಿದ್ನಲ್ಲ, ಅದ್ರ ಬ್ಲೌಸ್ ಪೀಸ್ ಕೂಡ ನಾನು ಮುಂಚೆನೇ ವಿಡಿಯೋ ಮಾಡ್ಕೊಂಡಿದ್ದೆ. ನಿಮಗೆ ತೋರಿಸಿದ್ರೆ ಇನ್ನೂ ಚೆನ್ನಾಗಿ ಡೀಟೇಲಾಗಿ ಗೊತ್ತಾಗುತ್ತೆ ಅಂದ್ಬಿಟ್ಟು. ಆ್ಯಕ್ಚುಲಿ ಇದು ಹ್ಯಾಂಡ್ ವರ್ಕ್ ಬ್ಲೌಸು, ಮೆಷಿನ್ ವರ್ಕ್ ಅಲ್ಲ. ಸೊ ಮೆಷಿನ್ ವರ್ಕ್ ಬ್ಲೌಸ್ ಆದರೆ ಸ್ವಲ್ಪ ಕಡಿಮೆ ದುಡ್ಡಿಗೆ ಸಿಗುತ್ತೆ. ಸೊ ಈ ರೀತಿ ಗ್ರ್ಯಾಂಡ್ ಹ್ಯಾಂಡ್ ವರ್ಕ್ ಬ್ಲೌಸ್ ಅಂತ ಹೇಳಿದ್ರೆ ಹೊರಗಡೆ ಶಾಪ್ಗಳಲ್ಲೆಲ್ಲ ಮಿನಿಮಮ್ ಅಂದರೂ 7,000 ರಿಂದ 8,000 ರೂಪಾಯಿ ತಗೋತಾರೆ ಈ ರೀತಿ ವರ್ಕ್ ಮಾಡ್ಕೊಡ್ಲಿಕ್ಕೆ. ಬಟ್ ಮೀಶೋದಲ್ಲಿ ಬರೀ 1,073 ರೂಪಾಯಿಗೆ ಇಷ್ಟು ಗ್ರ್ಯಾಂಡ್ ಆಗಿರುವಂಥ ಬ್ಯೂಟಿಫುಲ್ ಆದಂಥ ರೆಡ್ ಕಲರ್ ಹ್ಯಾಂಡ್ ವರ್ಕ್ ಬ್ಲೌಸ್ ಪೀಸ್ನ ನಾನು ತಗೊಂಡು ನಾನೀಗ ಹಾಕೊಂಡಿದ್ದೆ ಅಲ್ವಾ ಮದುವೆನಲ್ಲಿ, ಆ ರೀತಿ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ. ಇದರಲ್ಲಿ ರೆಡ್ ಕಲರ್ ಮಾತ್ರ ಅಲ್ಲ, ಹಲವಾರು ಕಲರ್ ನಿಮಗೆ ಆಪ್ಷನ್ಸ್ ಇದೆ. ರೆಡ್ ಇದೆ, ಪಿಂಕ್ ಇದೆ, ಗ್ರೀನ್ ಇದೆ, ಪರ್ಪಲ್ ಇದೆ, ಎಲ್ಲ ಕಲರ್ ಆಪ್ಷನ್ಸ್ ಇದೆ. ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಬ್ಲೌಸ್ ಪೀಸ್ ಯಾವುದು ನಿಮ್ಮ ಸ್ಯಾರಿಗೆ ಮ್ಯಾಚ್ ಆಗುತ್ತೋ ಅದನ್ನು ತಗೊಳ್ಳಿ. ಆ್ಯಂಡ್ ಇಲ್ಲಿ ನಾನು ಇವತ್ತು ಬ್ಯಾಗ್ ತಗೊಂಡೋಗಿದ್ದೀನಿ ನೋಡಿ, ಒಂದು ಹ್ಯಾಂಡ್ ಬ್ಯಾಗು, ಚಿಕ್ಕದಾಗಿ ಒಂದು ಮೊಬೈಲ್ ಇಟ್ಕೊಳ್ಳೋಕ್ಕೆ ಅಂದ್ಬಿಟ್ಟು. ಇದು ಕೂಡ ಮೀಶೋದೇನೆ, ತುಂಬ ಅಂದರೆ ತುಂಬ ಕಡಿಮೆ ದುಡ್ಡು. ಸೊ ನೋಡ್ಲಿಕ್ಕಂತೂ ಸಖತ್ ಕಾಸ್ಟ್ಲಿ ಬ್ಯಾಗ್ ಇಟ್ಕೊಂಡಿದ್ದಾರೇನೋ, ಒಂದು 1,000 ರೂಪಾಯಿನೋ ಅನ್ನೋ ರೀತಿಯಾಗಿ ಕಾಣಿಸುತ್ತೆ. ಸೊ ಮೇ ಬಿ ಇದು ಒಂದು 200 ಚಿಲ್ಲರೆ ಅನ್ಕೊತೀನಿ, 250 ರೂಪಾಯಿ ಏನೋ ಇದೆ. ಕರೆಕ್ಟಾಗಿ ನಾನು ಸ್ಕ್ರೀನ್ ಮೇಲೆ ಇವಾಗ ಹಾಕ್ತೀನಿ. ಸೊ ನನಗೂ ಕೂಡ ಮರ್ತೋಗಿದೆ ಎಷ್ಟು ರೂಪಾಯಿ ಅಂತ ಹೇಳ್ಬಿಟ್ಟು. ಸೊ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ. ನನ್ನ ಮಗಳು ನೋಡ್ರಿ ಲಟ ಮಾಡ್ತಾ ಇತ್ತು, ನನಗೆ ಹಾಕು ಬ್ಯಾಗ್ನ ಅಂತ ಹೇಳ್ಬಿಟ್ಟು. ಎಸ್ ನೋಡಿ, 285 ರೂಪಾಯಿ ಈ ಬ್ಯಾಗಿನ ಬೆಲೆ. ಸೊ ಖಂಡಿತವಾಗ್ಲೂ ನಿಮ್ಗೆ ಏನಾದರೂ ಆಫೀಸ್ ವೇರ್ಗೆ ಅಥವಾ ಫಂಕ್ಷನ್ ವೇರ್ಗೆ ಸಿಂಪಲ್ ಆಗಿ ಒಂದು ಮೊಬೈಲು ಅಥವಾ ಖರ್ಚೀಫ್ ಎಲ್ಲ ಇಟ್ಕೊಂಡು ಹೋಗ್ಲಿಕ್ಕೆ ಬೇಕು ಅಂದರೆ ಖಂಡಿತ ಈ ಬ್ಯಾಗ್ ತಗೊಳ್ಳಿ. ವಿಡಿಯೋಗಿಂತ ರಿಯಲ್ ಆಗಂತೂ ಸಕ್ಕತ್ತಾಗಿದೆ. ಒಂಥರ ಗೋಲ್ಡನ್ ಮರೂನ್ ಕಲರಲ್ಲಿ ಬರುತ್ತೆ, ತುಂಬ ಚೆನ್ನಾಗಿದೆ, ತಗೊಳ್ಳಿ. ಆ್ಯಂಡ್ ನನ್ನ ಮಗಳು ವೇರ್ ಮಾಡಿದಾಳಲ್ವಾ ಹೆಡ್ ಬ್ಯಾಂಡು, ಸೊ ಇದು ಕೂಡ ನಾನು ಮೀಶೋದಲ್ಲೇ ತಗೊಂಡಿದ್ದು, ಜಸ್ಟ್ 209 ರೂಪಾಯಿ ಅಷ್ಟೇ. ನಿಮ್ಮ ಮನೇಲಿ ಏನಾದರೂ ಚಿಕ್ಕ ಮಕ್ಕಳಿದ್ದು ಅವ್ರಿಗೆ ಜುಟ್ಟಿಲ್ಲ, ಈ ರೀತಿ ಗಂಡು ಮಕ್ಳು ಥರ ಕಟಿಂಗ್ ಮಾಡಿಸಿರ್ತೀವಿ ಅಂತ ಹೇಳಿದ್ರೆ, ಸೊ ಫಂಕ್ಷನ್ಗೆಲ್ಲ ಈ ಥರ ಚೆನ್ನಾಗಿ ಕಾಣಿಸುತ್ತೆ, ಖಂಡಿತವಾಗ್ಲೂ ತಗೊಳ್ಳಿ. ಇದು ಎಲ್ಲರದ್ದು ಕೂಡ ನನ್ನ ಲಿಂಕ್ನ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೊಟ್ಟಿರ್ತೀನಿ. ಜೊತೆಗೆ ನನ್ನ ಕಮೆಂಟ್ ಬಾಕ್ಸ್ನಲ್ಲೂ ಕೂಡ ನನ್ನ ಸ್ಯಾರಿ, ಬ್ಲೌಸು, ಮಗುದು ಹೆಡ್ ಬ್ಯಾಂಡು, ಬ್ಯಾಗು ಪ್ರತಿಯೊಂದ್ರದ್ದು ಕೂಡ ಲಿಂಕ್ ಕೊಟ್ಟಿರ್ತೀನಿ. ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ವಿಡಿಯೋ ಮಾಡಿದ್ದೀನಿ. ಆ್ಯಂಡ್ ಇನ್ನೊಂದು ಬ್ಯಾಗ್ ಕೂಡ ನಮ್ಮ ಅಕ್ಕ ಹಾಕ್ಕೊಂಡಿದ್ಲು, ಇದು ನಾನೇ ತೆಕ್ಕೊಟ್ಟಿದ್ದು ಅವಳಿಗೆ ಮೀಶೋದಲ್ಲಿ, ಬರೀ 541 ರೂಪಾಯಿ ಅಷ್ಟೇ. ಬಟ್ ನೋಡಿದವ್ರಿಗಂತೂ ಮಿನಿಮಮ್ ಅಂದರೂ ಒಂದು 2,000 ರೂಪಾಯಿ ಬ್ಯಾಗ್ ಥರ ಕಾಣಿಸುತ್ತೆ. ಸೊ ರಿಯಲ್ ಆಗಂತೂ ಹೆಂಗಿದೆ ಅಂದರೆ ಒಂಥರ ಮುತ್ತು ಮುತ್ತು ಬರುತ್ತೆ ನೋಡಿ. ಸೊ ವೈಟ್ ಕಲರು, ಇದೇನು ಅಂತಲೇ ಹೇಳೋಕ್ಕಾಗ್ತಾ ಇಲ್ಲ, ನನಗೆ ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಸ್ವಲ್ಪ ವೆಯ್ಟ್ ಕೂಡ ಇದೆ ಬ್ಯಾಗ್ ಇದು. ಸೊ ತುಂಬ ಅಂದರೆ ತುಂಬ ಲೈಕ್ ಆಯಿತು. ಸೊ ಒಳ್ಳೆ ಸೆಲೆಬ್ರಿಟಿಗಳೆಲ್ಲ ಇಟ್ಕೊಂಡು ಬರ್ತಾರೆ ಗೊತ್ತಾ ಬ್ಯಾಗ್ಗಳು, ತುಂಬ ಕಾಸ್ಟ್ಲಿ ಬ್ಯಾಗ್ಗಳು. ಸೊ ಆ ರೀತಿ ಫೀಲ್ ಆಗುತ್ತೆ. ಸೊ ಬರೀ 541 ರೂಪಾಯಿ ಅಂದರೆ ಆರಾಮ್ಸೆ ಪರ್ಚೇಸ್ ಮಾಡಿ, ಯಾಕೆಂದರೆ ಮಿನಿಮಮ್ ಅಂದರೂ 2,000 ರಿಂದ 3,000 ರೂಪಾಯಿ ಹೇಳ್ತಾರೆ ಈ ರೀತಿ ಬ್ಯಾಗ್ಗಳಿಗೆ. ಆ್ಯಂಡ್ ನಿಮಗೆ ಲೆಂತಿಯಾಗಿ ನೇತಾಕೋಬೇಕು ಅಂದರೂ ಕೂಡ ಎಕ್ಸ್ಟ್ರಾ ಏನೋ ಕೊಟ್ಟಿದ್ರು, ಬಟ್ ನಾನು ಅದು ತೊಗೊಂಬಂದಿರಲಿಲ್ಲ. ಈ ರೀತಿ ಹ್ಯಾಂಡ್ ಬ್ಯಾಗ್ ಕೈಲಿ ಇಟ್ಕೊಳ್ಳೋ ಥರ ತೊಗೊಂಡು ಬಂದೆ. ಆ್ಯಂಡ್ ಇಲ್ಲಿ ನನ್ನ ಅಕ್ಕ ವೇರ್ ಮಾಡಿದ್ದಾರೆ ಅಲ್ವಾ ಬ್ಲೌಸು, ಇದು ಕೂಡ ಮೀಶೋದೇನೆ. ಸೊ ಇವರು ನನ್ನ ಸ್ವಂತ ಅಕ್ಕ. ಆ್ಯಕ್ಚುಲಿ ಇವಳು ವೇರ್ ಮಾಡಿರೋ ಸ್ಯಾರಿ ಬಂದು ಮೀಶೋದಲ್ಲ, ನನ್ನ ಮದುವೆಲಿ ನಾನು ಅವಳಿಗೆ ಅದು ತೆಕ್ಕೊಟ್ಟಿದ್ದಂಥದ್ದು. ಈಗ ನಮ್ಮ ಮದುವೆಗಳೆಲ್ಲ ಹಾಗೆ 6-7 ವರ್ಷ ಆಗಿರುತ್ತೆ, ಅವಾಗೆಲ್ಲ ತುಂಬ ಸಣ್ಣ ಇರ್ತೀವಿ. ಸೊ ಹಂಗಾಗಿ ಅದ್ರದ್ದು ಬ್ಲೌಸ್ ಹೊಲಿಸಿರ್ತೀವಿ. ಇವಾಗ ಬ್ಲೌಸ್ ಎಲ್ಲ ಟೈಟ್ ಆಗುತ್ತೆ. ಸೊ ಹಂಗಾಗಿ ಈ ರೀತಿ ಮೀಶೋದಲ್ಲಿ ನಾವು ಇದಕ್ಕೆ ಮ್ಯಾಚ್ ಆಗೋ ಥರ ಬ್ಲೌಸ್ ಪೀಸ್ನ ತೊಗೊಂಡ್ಬಿಟ್ಟು ಸ್ಟಿಚ್ ಮಾಡಿಸ್ಕೊಬಿಡ್ತೀವಿ ನಾನು ಅಕ್ಕನು. ಖಂಡಿತವಾಗ್ಲೂ ನಿಮ್ಮ ಹತ್ರನೂ ಹಳೆ ರೇಷ್ಮೆ ಸ್ಯಾರಿಗಳು ಇರ್ತವೆ ಅಲ್ವಾ, ಬ್ಲೌಸ್ ಆಗಲ್ಲ ಅಂತ ಹೇಳ್ಬಿಟ್ಟು ಬೀರಲ್ಲಿ ಸುಮ್ಮನೆ ಇಟ್ಟಿರ್ತೀರಾ. ಸೊ ಈ ರೀತಿಯಾಗಿ ಮ್ಯಾಚ್ ಮಾಡಿಕೊಂಡು ನೀವು ಬ್ಲೌಸ್ ಪೀಸ್ನ ಹೊಲಿಸ್ಕೊಳ್ಳಿ, ಅದೇ ಸ್ಯಾರಿನ ಉಟ್ಕೊಳ್ಳಿ. ಸೊ ಮತ್ತೆ ಹೊಸ ಸ್ಯಾರಿಗೆ
ಖರ್ಚಿಗೆ ದುಡ್ಡು ಹಾಕೋದು ತಪ್ಪುತ್ತೆ. ಸೊ ನಾನು ನಮ್ಮ ಅಕ್ಕನೂ ಇದೇ ರೀತಿ ಮಾಡ್ತೀವಿ. ಸೊ ಹಂಗಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇನೆ. ಅಂಡ್ ನೆಕ್ಸ್ಟ್ ಇವಾಗ ನಾನೊಂದು ಡ್ರೆಸ್ ತಗೊಂಡಿದ್ದೀನಿ ಮೀಶೋದಲ್ಲಿ, ಅದನ್ನು ಕೂಡ ಮದುವೆ ಮುಗ್ದಾದ್ಮೇಲೆ ಹಾಕೊಂಡಿದ್ದೆ, ಅದನ್ನು ತೋರಿಸ್ತೀನಿ ನೋಡಿ. ಯೆಲ್ಲೋ ಗೋಲ್ಡ್ ಡ್ರೆಸ್ ಇದು, ಅಂದ್ರೆ ಯೆಲ್ಲೋ ಗೋಲ್ಡ್ ಕಲರ್ ಇದೆ, ತುಂಬಾನೇ ರಿಚ್ ಆಗಿ ಕಾಣಿಸುತ್ತೆ. ಸೊ ಇದು ಅಷ್ಟೇ ತುಂಬಾ ಕಡಿಮೆ ದುಡ್ಡು. ಸೊ ತುಂಬಾ ಜನ ಕೇಳ್ತಾ ಇದ್ರಿ ಅನಿತಾ ಕಡಿಮೆ ದುಡ್ಡಲ್ಲಿ ತುಂಬಾ ಗ್ರ್ಯಾಂಡ್ ಆಗಿ ಕಾಣಿಸ್ಬೇಕು ಅಂಡ್ ತುಂಬಾ ಎಲಿಗೆಂಟ್ ಆಗಿರ್ಬೇಕು, ನೋಡಿದ ತಕ್ಷಣ ಸ್ಟ್ಯಾಂಡರ್ಡ್ ಆಗಿದೆಯಪ್ಪ ಅಂತ ಅನಿಸ್ಬೇಕು, ಆ ರೀತಿ 3 ಪೀಸ್ ಸೆಟ್ ತೋರಿಸಿ ಅಂತ ಹೇಳ್ಬಿಟ್ಟು ನೋಡಿ. ಇದು 3 ಪೀಸ್ ಸೆಟ್ಟೇನೆ, ಪ್ಯಾಂಟು ವೇಲು ಟಾಪು ಬರುತ್ತೆ, ತುಂಬಾನೇ ಚೆನ್ನಾಗಿದೆ ಗೊತ್ತಾ. ಸೊ ಕ್ವಾಲಿಟಿ ಅಂತೂ ಎರಡು ಮಾತೇ ಇಲ್ಲ. ಯಾಕೆ ಮಗಳೇ ಅಳ್ಬೇಡ ಇರಪ್ಪ. ಸೊ ಮಗಳು ಅಳ್ತಾ ಇದೆ, ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಇವತ್ತು. ಸೊ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಖಂಡಿತ ಪರ್ಚೇಸ್ ಮಾಡಿ, ಇದ್ರದ್ದು ಲಿಂಕ್ ಕೊಟ್ಟಿರ್ತೀನಿ. ಇದಂತೂ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಈ ಡ್ರೆಸ್ಸು. ನನ್ನ ಹಸ್ಬೆಂಡು ಕೂಡ ತುಂಬ ಚೆನ್ನಾಗಿ ಕಾಣ್ತಾ ಇದೆಯಾನು ಈ ಡ್ರೆಸ್ಸಲ್ಲಿ ಅಂತ ಹೇಳ್ತಾ ಇದ್ರು. ಸೊ ಪ್ರೈಸ್ ಬಂದು ಇದಕ್ಕೆ 600 ಸಮಥಿಂಗ್ ಏನೋ ಇದೆ. ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಿ, 675 ರೂಪಾಯಿ ಅಷ್ಟೇನೆ. ಅಂಗಡಿಗಳಲ್ಲೆಲ್ಲ ಹೊರಗಡೆ ತಗೋತೀವಿ ಅಂತ ಹೇಳಿದ್ರೆ ಮಿನಿಮಮ್ ಅಂದರೂ 1,500 ರೂಪಾಯಿ ಆದರೂ ಹೇಳ್ತಾರೆ ಇಷ್ಟು ಚೆನ್ನಾಗಿರೋ ಕ್ವಾಲಿಟಿಗೆ. ಸೊ ಇದರಲ್ಲೂ ಅಷ್ಟೇ ಬೇರೆ ಬೇರೆ ಕಲರ್ ಆಪ್ಷನ್ಸ್ ಇದೆ ನಿಮಗೆ. ಸೊ ಇಲ್ಲಿ ಬೇರೆ ಕಲರ್ಸ್ಗೆ ಕಂಪೇರ್ ಮಾಡಿದ್ರೆ ನೀವು ಯೆಲ್ಲೋ ಕಲರೇ ತಗೊಳ್ಳಿ ಯಾರಿಗಾದ್ರೂ ಇಷ್ಟ ಆದರೆ. ಸೊ ವಿಡಿಯೋಗಿಂತ ರಿಯಲ್ ಆಗಂತೂ ತುಂಬಾ ಅಂದರೆ ತುಂಬಾ ಶೈನಿಂಗ್ ಇದೆ, ಹಾಗೆ ತುಂಬಾ ಚೆನ್ನಾಗಿ ಕೂಡ ಕಾಣಿಸುತ್ತೆ. ಅಂಡ್ ನಾವು ತುಂಬಾ ಕಪ್ಪಾಗಿರ್ಲಿ ಅಥವಾ ನಾವು ತುಂಬಾ ವೈಟ್ ಇರಲಿ, ಸೊ ಎಲ್ರಿಗೂ ಕೂಡ ಇದು ತುಂಬಾ ಚೆನ್ನಾಗಿ ಕಾಣುತ್ತೆ ಯೆಲ್ಲೋ ಕಲರು. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ. ಅಂಡ್ ನಿಮ್ಗಿನ್ನೂ ಯಾವ್ಯಾವ ರೀತಿ ಮೀಶೋ ಡ್ರೆಸ್ ಕಲೆಕ್ಷನ್ಸ್ ಬೇಕಾ ಅಥವಾ ಸ್ಯಾರಿ ಕಲೆಕ್ಷನ್ಸ್ ಬೇಕಾ ಜಾಸ್ತಿ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನು ಯಾವುದೆಲ್ಲ ನನ್ನ ಹತ್ರ ಮೀಶೋದಲ್ಲಿ ತಗೊಂಡಿರೋದು ಇರುತ್ತೋ, ನಾನು ಮುಂದೆ ಯಾವುದೆಲ್ಲ ಮೀಶೋದಲ್ಲಿ ತರಿಸ್ತೀನೋ ಅದ್ರದ್ದು ಎಲ್ಲದೂ ಕೂಡ ನಾನು ನಿಮಗೆ ಲಿಂಕ್ ಕೊಡ್ತೀನಿ. ಸೊ ಡೈರೆಕ್ಟ್ ಲಿಂಕ್ ಕೊಟ್ಟಾಗ ನಿಮಗೂ ಕೂಡ ಪರ್ಚೇಸ್ ಮಾಡಲಿಕ್ಕೆ ಖಂಡಿತ ಈಸಿ ಆಗುತ್ತೆ. ಆ್ಯಂಡ್ ನಾನು ನನ್ನ ಹಸ್ಬೆಂಡ್ ನನ್ನ ಮಗಳು ಮುಹೂರ್ತ ಮಾಡ್ತಾ ಇದ್ದೀವಿ ಇವಾಗ. ನನ್ನ ಮಗ ತೋಷಿತ್ ಅಂತೂ ನನ್ನ ಕೈಗೆ ಸಿಗ್ತಾ ಇಲ್ಲ, ಬರೀ ಚೌಟ್ರಿ ಫುಲ್ಲು ರೌಂಡ್ ಆಗ್ತಾ ಐತೆ, ಅದಕ್ಕಂತೂ ಫುಲ್ ಖುಷಿ ಈ ರೀತಿ ಹೊರಗಡೆ ಬಂದುಬಿಟ್ರೆ. ಹಂಗಾಗಿ ನಾವೇ 3 ಜನ ಬಂದು ಮುಹೂರ್ತ ಮಾಡ್ತಾ ಇದ್ವಿ. ಆ್ಯಕ್ಚುಲಿ ಈ ಮದುವೆ ಬಂದು ನಮ್ಮ ಅತ್ತೆ ಇದ್ದಾರಲ್ವಾ, ಅಂದರೆ ನನ್ನ ಹಸ್ಬೆಂಡ್ ಅವರ ಅಮ್ಮ ಅವ್ರ ತಮ್ಮನ ಮಗನ ಮದುವೆ. ಸೊ ನನಗೂ ಕೂಡ ತಮ್ಮನೇ ಆಗಬೇಕು. ಇಲ್ಲಿ ನೋಡಿ ನಾನು ನಮ್ಮಮ್ಮ ನನ್ನ ಅಕ್ಕ ಮತ್ತೆ ಬಂದು ಮುಹೂರ್ತ ಮಾಡ್ತಾ ಇದ್ದೀವಿ. ಅಂಡ್ ನಮ್ಮಮ್ಮ ಹಾಕಿರೋ ಗ್ರೀನ್ ಬ್ಲೌಸ್ ಕೂಡ ಮೀಶೋದೇನೆ. ಲಾಸ್ಟ್ ಟೈಮ್ ಯಾವಾಗಲೂ ನಿಮಗೆ ತೋರಿಸಿದ್ದೆ ಅನ್ಕೊಂಡಿದ್ದೀನಿ. ಈ ಸ್ಯಾರಿ ನಂದು ಅಮ್ಮ ಹುಟ್ಟಿದ್ದು ಇದು. ಈ ಪಿಂಕ್ ಕಲರ್ ಸ್ಯಾರಿಗೆ ನಾನೇ ಗ್ರೀನ್ ಕಲರ್ ಮ್ಯಾಚಿಂಗ್ ಬ್ಲೌಸು ಬರೀ 350 ರೂಪಾಯಿ ಅಷ್ಟೇ ಅದು ಬ್ಲೌಸ್ ಪೀಸು. ಹುಡುಕಿ ಅಮ್ಮಂಗೆ ತೆಕ್ಕೊಟ್ಟಿದ್ದೆ, ಬಟ್ ಅದು ಬೇಗ ಬೇಗ ಔಟ್ ಆಫ್ ಸ್ಟಾಕ್ ಆಗಿಬಿಡತ್ತೆ. ಸೊ ಅದ್ರದ್ದು ಕೂಡ ಲಿಂಕ್ ಕೊಟ್ಟಿರ್ತೀನಿ, ಯಾರಿಗಾದ್ರೂ ಇಷ್ಟ ಆದರೆ ಪರ್ಚೇಸ್ ಮಾಡೋರಂತೆ. ಅದರಲ್ಲೂ ಗ್ರೀನು ರೆಡ್ಡು ಪಿಂಕು ಕಲರ್ಸ್ ಇದೆ. ಅಂಡ್ ಮತ್ತೆ ಬಂದು ಮುಹೂರ್ತ ಮಾಡ್ತಾ ಇದ್ದೀವಿ ನಾವೆಲ್ಲರೂ ಹುಡುಗಿರು. ಆ್ಯಕ್ಚುಲಿ ಇವ್ರು ಬಂದು ನನ್ನ ಹಸ್ಬೆಂಡ್ ಅವರ ಆಂಟಿ ಮಗಳೊಬ್ರು, ಹಾಗೆ ಅವರ ಮಾವನ ಮಗಳೊಬ್ರು. ಅಂಡ್ ಕೆಲವೊಬ್ರು ಇನ್ಸ್ಟಾಗ್ರಾಮಲ್ಲಿ ನನಗೆ ಪರ್ಸ್ನಲ್ ಆಗಿ ಕಮೆಂಟ್ ಮಾಡ್ತಾ ಇದ್ದೀರಾ. ಅಂದರೆ ನಾನು ಈ ಮದುವೆ ರೀಲ್ನ ಇನ್ಸ್ಟಾಗ್ರಾಮಲ್ಲಿ ಫಸ್ಟೇ ಅಪ್ಲೋಡ್ ಮಾಡಿದ್ದೆ. ನಾನು ಹಾಕ್ಕೊಂಡಿರೋ ಜ್ಯುವೆಲ್ರಿಗಳನ್ನ ನೋಡಿ ಅನಿತಾ ನಿಮ್ಮ ಜ್ಯುವೆಲ್ರಿ ತುಂಬ ಚೆನ್ನಾಗಿದೆ, ಮೀಶೋದಲ್ಲಿ ತಗೊಂಡಿದ್ರೆ ಲಿಂಕ್ ಕೊಡಿ ಅಂದ್ಬಿಟ್ಟು. ದಯವಿಟ್ಟು ಕ್ಷಮಿಸಿ, ಇದು ಯಾವುದು ಮೀಶೋ ಜ್ಯುವೆಲ್ರಿ ಅಲ್ಲ, ನನ್ನ ಸ್ವಂತ ಗೋಲ್ಡ್ ಜ್ಯುವೆಲ್ರೀಸ್ ಇದೆಲ್ಲ. ಸೊ ನಮ್ಮ ಮನೆಯವರಂತೂ ಬಿದ್ದು ಬಿದ್ದು ನಗಾಡ್ತಾ ಇದ್ರು ಈ ರೀತಿ ಕಮೆಂಟ್ ಬಂದಿದೆ ಅಂದ್ಬಿಟ್ಟು. ಸೊ ಶಮಂತ್ ಅವರಂತೂ ಬಿದ್ದು ಬಿದ್ದು ನಗಾಡ್ತಾ ಇದ್ರು, ನೀನು ಯಾವಾಗಲೂ ಮೀಶೋ ವ್ಲಾಗ್ಸ್ನೇ ಮಾಡ್ತೀಯ ಅಲ್ವಾ, ಸೊ ಹಂಗಾಗಿ ಜ್ಯುವೆಲ್ರಿನೂ ಮೀಶೋದೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಅನ್ಸುತ್ತೆ ಬಿಡು ಅಂತ ಹೇಳ್ಬಿಟ್ಟು. ಖಂಡಿತವಾಗ್ಲೂ ಮುಂದೆ ಏನಾದರೂ ನಾನು ಮೀಶೋದಿಂದ ಜ್ಯುವೆಲ್ರಿ ತರಿಸಿದ್ರೆ ಖಂಡಿತ ಅದ್ರದ್ದನ್ನ ನಾನು ಲಿಂಕ್ ಕೊಡ್ತೀನಿ. ಸದ್ಯಕ್ಕೆ ನಾನು ವೇರ್ ಮಾಡೋದೆಲ್ಲ ಗೋಲ್ಡ್ ಜ್ಯುವೆಲ್ರೀಸೇ ಆಗಿರುತ್ತೆ. ಅಪ್ಪ ನನ್ನ ಮಗ ನೋಡಿ ಇವಾಗ ಬಂದೈತೆ, ಕುಣಿದು ಕುಣಿದು ಸಾಕಾಗಿ ಬೆವ್ರ ನೀರು ಕಿತ್ಕೋತೈತೆ ಅವನಿಗೆ, ಅಷ್ಟು ಆಟ ಆಡಿದ್ದಾನೆ. ಅಂಡ್ ಇದು ಬಂದು ನನ್ನ ಅಕ್ಕನ ಮಗಳು ತ್ರಿಷಾ. ಅಂಡ್ ಇನ್ನೂ ಒಬ್ರು ಯಾರೋ ಫೇಸ್ಬುಕ್ ಅಲ್ಲಿ ಪರ್ಸನಲ್ ಆಗಿ ನನಗೆ ಮೆಸೇಜ್ ಹಾಕಿದ್ದಾರೆ, ನೀವು ನೋಡಿದ್ರೆ ಪ್ರತಿ ತಿಂಗಳು ಲಕ್ಷ ಲಕ್ಷ ದುಡಿತೀರಲ್ಲ, ಮೀಶೋದಲ್ಲಿ ಯಾಕೆ ಇಷ್ಟು ಚೀಪಾಗಿ ಬಟ್ಟೆ ಹಾಕೋತೀರಾ ಅಂದ್ಬಿಟ್ಟು. ಖಂಡಿತವಾಗ್ಲೂ ಹೇಳ್ತೀನಿ, ಇವತ್ತು ನಾನು ಏನು ಒಡವೆ ಗಿಡವೆ ಹಾಕೊಂತೀನಿ ಅಲ್ವಾ, ಇದೆಲ್ಲ ನಾನು ಸಂಪಾದನೆ ಮಾಡ್ಕೋಬೇಕು ಅಂದ್ರೆ ನಾನು ಕಡಿಮೆ ದುಡ್ಡಿಗೆ ಬಟ್ಟೆನೇ ತಗೋಬೇಕು. ನಾವು ಬಟ್ಟೆಗೆ ಸಾವಿರಾರು ರೂಪಾಯಿ ಖರ್ಚು ಮಾಡ್ಬಿಟ್ರೆ, ಈಗ ಒಂದೊಂದು ರೇಷ್ಮೆ ಸ್ಯಾರಿ ಅಂತ ಅಂದ್ರೆ ಮಿನಿಮಮ್ 10,000 12,000 ರೂಪಾಯಿ ತಗೋತೀನಿ ಅಂದ್ರೆ ಬರೀ ಬಟ್ಟೆಗೆ ಖರ್ಚಾಗಿ ಹೋಗುತ್ತೆ. ಇನ್ನು ನಾವು ಫಿನಾನ್ಷಿಯಲಿ ಮುಂದೆ ಬರೋದು ಯಾವಾಗ, ಹೌದಲ್ವಾ? ಸೊ ಮೀಶೋ ಚೀಪ್ ಅಲ್ಲ, ಅದು ಚೀಪ್ ಅಂಡ್ ಬೆಸ್ಟ್. ಓಕೆನಾ? ಇವಾಗ ನನ್ನ ನೋಡ್ತಾ ಇದ್ದೀರಲ್ಲ, ಯಾರಾದ್ರೂ ತುಂಬಾ ಕಡಿಮೆ ದುಡ್ಡಿಗೆ ಹಾಕಿದ್ದಾರೆ ಸೀರೆ ಬ್ಲೌಸ್ ಅನ್ಕೋತಾರ, ಸ್ಟ್ಯಾಂಡರ್ಡ್ ಆಗಿ ಕೂಡ ಕಾಣ್ತಾ ಇರ್ತೀನಿ. ನಾವು 10,000 ತಗೊಳ್ಳಿ ಸೀರೆ, 15,000 ರೂಪಾಯಿ ತಗೊಳ್ಳಿ, ಅದು ಒಂದ್ಸತಿ ಹಾಕಿದ್ಮೇಲೆ ಮತ್ತಿನ್ಯಾವುದೋ ಫಂಕ್ಷನ್ ಬಂತು ಅಂದ್ರೆ ಬೇಜಾರಾಗತ್ತೆ. ಅಯ್ಯೋ ಮತ್ತೆ ಇದೇ ಸ್ಯಾರಿ ಹಾಕೊಂಡ್ ಬಂದಿದ್ದಾಳೆ ಅಂತಾರೆ, ಇನ್ನೊಂದು ನನ್ಗೆ ಹೊಸ ಸೀರೆ ಬೇಕು ಅನ್ಸುತ್ತೆ. ಅದ್ರ ಬದಲು ಈ ರೀತಿ ಬರೀ 800-1000 ರೂಪಾಯಿಗೆ ತಗೊಂತಾ ಇದ್ರೆ ನಾವ್ ಎಷ್ಟು ಫಂಕ್ಷನ್ ಬಂದ್ರು ಹೊಸ ಹೊಸ ಸೀರೆನೇ ಹಾಕ್ಬೋದು. ಆಮೇಲೆ ಹೀಗೆ ಮಾತಾಡ್ದೆ ಅಂದ್ಬಿಟ್ಟು ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ. ಸೊ ನಿಮಗೆ ಬೇಜಾರಾಗ್ಲಿ ಅಂತ ನಾನು ಹೇಳ್ತಾ ಇಲ್ಲ ಕಾಸ್ಟ್ಲಿ ಹಾಕೋರ್ಗೆ. ಸೊ ನಾನು ಹೇಗೆ ಮಾಡ್ಕೋತೀನೋ ಆ ರೀತಿ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ನಾವು ಹುಟ್ಟಾಗ್ಲಿಂದಾನೇ ಶ್ರೀಮಂತರಾಗಿರೋದಿಲ್ಲ, ತುಂಬಾ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರುವಂತ ಹೆಣ್ಮಗಳು ನಾನು. ಹಾಗಂತ ನೀವೆಲ್ಲರೂ ಕೂಡ ನಂತರನೇ ಯೋಚನೆ ಮಾಡಿ ಇದೇ ರೀತಿ ಕಡಿಮೆ ದುಡ್ಡಿಗೆ ಬಟ್ಟೆ ಹಾಕಬೇಕು ಅಂತ ಏನಿಲ್ಲ, ಅದೆಲ್ಲ ನಿಮಗೆ ಬಿಟ್ಟಿರುವಂಥದ್ದು, ನಿಮ್ಮ ಇಷ್ಟ. ಸೊ ನಂದು ಜೀವನ ಹೇಗಿದೆಯೋ ಆ ರೀತಿ ನಾನು ನಿಮಗೆ ತೋರಿಸಿದ್ದೀನಿ ಅಷ್ಟೇನೆ. ಅಂಡ್ ನಿಮ್ಗೆ ಅನ್ನಿಸ್ತಾ ಇರುತ್ತೆ ಮತ್ತೆ ಮೀಶೋದಿಂದ ಎಷ್ಟೊಂದೆಲ್ಲ ತಗೋತೀರಾ ನೀವು, ಅದಕ್ಕೆಲ್ಲ ಖರ್ಚಾಗಲ್ವಾ ಅಂತ ಹೇಳ್ಬಿಟ್ಟು. ಸೊ ನೀವು ಒಂದು ಸೀರೆಗೆ ಅಥವಾ ಒಂದು ಡ್ರೆಸ್ಸಿಗೆ 4-5 ಸಾವಿರ ರೂಪಾಯಿ ಖರ್ಚು ಮಾಡ್ತಿರೋ, ಅದರ
ಅದರಲ್ಲಿ ನಾನು ಒಂದು 10ರಿಂದ 12 ತಗೊಂಡಿರ್ತೀನಿ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಆಕ್ಚುಲಿ ಇವತ್ತು ನಾನು ಏನೇನೆಲ್ಲ ಹಾಕಿದ್ದೀನಿ ತೋರಿಸಿದ್ದೀನಿ. ಎಲ್ಲ ಪ್ರಾಡಕ್ಟ್ಸ್ಗಳದ್ದು ಲಿಂಕ್ ಬೇಕು ಅಂತ ಹೇಳಿದ್ರೆ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೊಟ್ಟಿರ್ತೀನಿ. ಯಾರಿಗಾದ್ರೂ ಯಾವುದೇ ಪ್ರಾಡಕ್ಟ್ ಇಷ್ಟ ಆದರೂ ಖಂಡಿತ ಬೈ ಮಾಡಿ, ತುಂಬಾನೇ ಚೆನ್ನಾಗಿದೆ. ಓಕೆನಾ? ಸೊ ಹಾಗಾದ್ರೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.